ಬಸವನ ಬಾಗೇವಾಡಿ ತಾಲೂಕಿನ ವಡವಡಿಗೆ ಗ್ರಾಮದಲ್ಲಿ ಶ್ರೀ ಗುರು ವೀರಸಿದ್ಧ ಶಿವಯೋಗಿಗಳ 76ನೇ ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳ ಚತುರ್ಥಿ ಹಾಗೂ ಪುಣ್ಯಾರಾಧನೆ ಹಾಗೂ ಮಠದ ಶ್ರೀಗಳಿಗೆ ಬೆಳ್ಳಿ ಕಿರೀಟಧಾರಣೆ, ಸಿಂಹಾರೋಹಣ ಹಾಗೂ ಬೆಳ್ಳಿ ನಾಣ್ಯಗಳಿಂದ ತುಲಾಭಾರ ಸೇವೆ ಶ್ರೀ ವೀರಸಿದ್ಧ ಶಿವಯೋಗಿಗಳ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ರಾಜ್ಯ ನಂದಿಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಡೊಳ್ಳು ಕುಣಿತ, ಕರಡಿಯ ಮಜಲು, ಗೊಂಬೆ ಕುಣಿತ, ನಂದಿ ಕೋಲು ಕುಣಿತ, ಜೋಗತಿಯರ ಕುಣಿತ, ಪುರುವಂತರ ಸೇವೆಯೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಯಿತು. ಹೆಬ್ಬಾಳ ಗ್ರಾಮದ ಸದ್ಭಕ್ತರು ಏರ್ಪಡಿಸಿದ್ದ ಅಗ್ನಿಕುಂಡವನ್ನು ಮಠದ ಪೂಜ್ಯರಿಂದ ಹಾಗೂ ಪರ್ವತರಿಂದ ಅಗ್ನಿಕುಂಡವನ್ನು ಪ್ರವೇಶಿಸಿ ಮಠದಲ್ಲಿ ಬರಮಾಡಿಕೊಂಡ ನಂತರ ಸಾವಿರಾರು ಭಕ್ತರು ಶ್ರೀಗಳ ಆಶೀರ್ವಾದ ಪಡೆದರು. ಸಾಯಂಕಾಲ 5 ಗಂಟೆಗೆ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ನಂತರ ರಂಗುರಂಗಿನ ಮದ್ದು ಸುಡುವ ಕಾರ್ಯಕ್ರಮಕ್ಕೆ ಮಠದ ಶ್ರೀಗಳು ಚಾಲನೆ ನೀಡಿದರು. 5 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿದಿನ ರಾತ್ರಿ 10 ಗಂಟೆಗೆ ಬಯಲಾಟ ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವರದಿ ಬಂದಿನವಾಜ್ ಕೋಳ್ಯಾಳ್, ಮಹಾಯುಧ ನ್ಯೂಸ್, ತಾಳಿಕೋಟೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಹೆಬ್ಬಾಳದ ಪರಮ ಭಕ್ತರಾಗಿರ್ತಕ್ಕಂಥ ಮಾಂತೇಶ್ವರ ಹಾಗೂ ಮಹನೀಯರಿಂದ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆ. ಲಿಂಗೈಕ್ಯ ಗುರು ವೀರಸಿದ್ಧ ಶಿವಯೋಗಿಗಳ 76ನೇ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವ ಏಪ್ರಿಲ್ 2026 5, 6, 7, 8, 9 5ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ಸನ್ಮಾನ, 6ನೇ ತಾರೀಕು ಮ್ಯಾರಥಾನ್, 7ನೇ ತಾರೀಕು ಪುರಾಣ ಮಂಗಲ ಹಾಗೂ ಬೆಳ್ಳಿ ಕಿರೀಟಧಾರಣೆ, ಬೆಳ್ಳಿ ಕೊಟ್ಟಂಥ ಭಕ್ತಾದಿಗಳಿಂದ ಬೆಳ್ಳಿಯ ತುಲಾಭಾರ ಹಾಗೂ ನಾಣ್ಯಗಳಿಂದ. 8ನೇ ತಾರೀಕು ನಂದಿ ಮಠದ ನಂದೀಶ್ರೀ ರಾಜ್ಯ ಪ್ರಶಸ್ತಿ ಪುರಸ್ಕಾರ ನೆರವೇರಲಿದ್ದು, 9ನೇ ತಾರೀಕು ನಾಳೆ ಗುರು ವೀರಸಿದ್ಧ ಶಿವ ಪಲ್ಲಕ್ಕಿ ಮಹೋತ್ಸವ ನೆರವೇರಲಿದ್ದು, ಮಧ್ಯಾಹ್ನ 2 ಗಂಟೆಗೆ ಅಗ್ಗಿಯ ಕಾರ್ಯಕ್ರಮ, ಸಾಯಂಕಾಲ 6 ಗಂಟೆಗೆ ಮಹಾರಥೋತ್ಸವ, 7 ಗಂಟೆಗೆ ಮದ್ದು ಸುಡುವ ಕಾರ್ಯಕ್ರಮ. ಈ ರೀತಿಯಾಗಿ ಪ್ರತಿ ವರ್ಷದ ಪದ್ಧತಿಯಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತಾ ಬಂದಿದ್ದು, ಲಿಂಗೈಕ್ಯ ನನ್ನ ಗುರುಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಈ ಮಠವನ್ನು ಸ್ಥಾಪನೆಯನ್ನು ಮಾಡಿ ಇಷ್ಟೆಲ್ಲ ಉದ್ಧಾರವನ್ನು ಮಾಡ್ತಕ್ಕಂಥ ಆಗಿದ್ದು, ಲಕ್ಷಾಂತರ ಭಕ್ತರು ಈ ಮಠದ ಶಿಷ್ಯರಾಗಿ ಮತ್ತು ಭಕ್ತರಾಗಿರುವುದರಿಂದ ಈ ಜಾತ್ರೆಯಲ್ಲಿ ಗುರು ವೀರಸಿದ್ಧ ಶಿವಯೋಗಿ ಜಾತ್ರೆಯಲ್ಲಿ ಎಲ್ಲ ಭಕ್ತಾದಿಗಳು ಜಾತಿ, ಮತ, ಪಂಥ ಯಾವುದೇ ಇಲ್ಲದೆ ಎಲ್ಲ ಜನಾಂಗದವರು ಮಠಕ್ಕೆ ಭಕ್ತರಾಗಿದ್ದು, ಈ ಮಠವನ್ನು ಗುರು ವೀರಸಿದ್ಧ ಶಿವಳ ಆಶೀರ್ವಾದದಿಂದ ಪ್ರತಿ ವರ್ಷ ಅಮಾವಾಸ್ಯೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಎಲ್ಲ ಸದ್ಭಕ್ತರು ತಾವೆಲ್ಲ ಪಾಲ್ಗೊಳ್ತಾ ಇದ್ದೇವೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ, ನಾಳೆ ನಡೆತಕ್ಕಂಥ ಮಹಾರಥೋತ್ಸವದಲ್ಲಿ ಎಲ್ಲ ನಾಡಿನ ಮಹಾಜನತೆ ಭಾಗವಹಿಸಿ ಗುರು ವೀರಸಿದ್ಧ ಶಿವಯೋಗಿಯ ಕೃಪೆಗೆ ಪಾತ್ರರಾಗುತ್ತೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಗುರು ವೀರಸಿದ್ಧ ಶಿವರ ಆಶೀರ್ವಾದ ನಿಮಗೆ ಎಲ್ಲ ಜಗತ್ತಿನ ಕರ್ನಾಟಕ ಜಗತ್ತಿನ ಭಾರತ ದೇಶದ ಎಲ್ಲ ಜನತೆಗೆ ಆಶೀರ್ವಾದ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಗುರು ಬಸವಲಿಂಗಾಯ ನಮಃ.
ಒಡವಡಗಿ ನಂದಿ ಮಠ ಶರಣಕ್ಷೇತ್ರ ವೀರಸಿದ್ದೇಶ್ವರರನ್ನು ಸ್ಮರಣೆ ಮಾಡಿ, ಲಿಂಗೈಕ್ಯ ಮಲ್ಲಿಕಾರ್ಜುನ ಶ್ರೀಗಳನ್ನು ಸ್ಮರಣೆ ಮಾಡಿ, ಈಗಿನ ಪ್ರಸ್ತುತ ಪೀಠಾಧೀಶರಾದಂಥ ಶ್ರೀ ಮಣಿಪುರ ವೀರಸಿದ್ಧ ಸ್ವಾಮಿಗಳವರನ್ನು ಇವತ್ತು ಭಕ್ತಿಪೂರ್ವಕ ಪ್ರಣಾಮ ಸಮರ್ಪಣೆಯನ್ನು ಮಾಡಿ, ಈ ಒಂದು ಪ್ರತಿ ವರ್ಷದ ಈ ಒಂದು ಜಾತ್ರಾ ಮಹೋತ್ಸವ 76ನೇ ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ್ಯ ಮಲ್ಲಿಕಾರ್ಜುನ ಶ್ರೀಗಳವರ 4ನೇ ಪುಣ್ಯ ಸ್ಮರಣೋತ್ಸವ ಬಹಳ ವಿಜೃಂಭಣೆಯಿಂದ ಈ ನಾಡಿನ ಎಲ್ಲ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಕೂಡಿಕೊಂಡು ಈ ಜಾತ್ರೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. 20ನೇ ತಾರೀಕು ಈ ಒಂದು ಪುರಾಣ ವೀರಸಿದ್ದೇಶ್ವರ ಪುರಾಣವನ್ನು ಪ್ರಾರಂಭ ಮಾಡಿ ನಿನ್ನೆ ಈ ಪುರಾಣಕ್ಕೆ ಮಹಾಮಂಗಲ ಕಾರ್ಯಕ್ರಮ ಆಯಿತು. ಈ ಒಂದು ಜಾತ್ರಾ ಮಹೋತ್ಸವ ವಿಶೇಷ ಏನು ಅಂತಂದರೆ, ಈ ಒಡವಡಿಗೆ ಗ್ರಾಮದ ಒಂದು ಇತಿಹಾಸದೊಳಗೇ ವಿನೂತನವಾದಂಥದ್ದು ಏನಂತಂದರೆ ಮ್ಯಾರಥಾನ್ ಒಂದು ಕಾರ್ಯಕ್ರಮ, ಓಟದ ಸ್ಪರ್ಧೆ ಹಾಗೂ ಒಡವಡಿಗೆ ಗ್ರಾಮದ ಮಾಜಿ ಸೈನಿಕರು ಈಗಿನ ಪ್ರಸ್ತುತ ಕರ್ತವ್ಯ ನಿರ್ವಹಣೆ ಮಾಡ್ತಿರುವಂಥ ಸೈನಿಕರಿಗೆ ಶ್ರೀಮಠದ ವತಿಯಿಂದ ಒಂದು ಆತ್ಮೀಯವಾದಂಥ ಗೌರವ ಶ್ರೀರಕ್ಷೆ ಕಾರ್ಯಕ್ರಮ, ಆ ಮೂಲಕವಾಗಿ ರಾಷ್ಟ್ರ ನಿರ್ಮಾಣ, ಯುವಕರಲ್ಲಿ ರಾಷ್ಟ್ರಭಕ್ತಿ, ದೇಶ ಪ್ರೇಮವನ್ನು ತುಂಬುವಂಥ ಕಾರ್ಯಕ್ರಮವನ್ನು ಕೂಡ ಈ ಜಾತ್ರೆ ಒಳಗೆ ಇಟ್ಕೊಂಡಿರುವಂಥದ್ದು. ಅದಾದ ನಂತರ ಶ್ರೀಮಠದ ಇತಿಹಾಸದೊಳಗೆ ಒಂದು ಭವ್ಯವಾದಂತಹ ಒಂದು ಕಾರ್ಯಕ್ರಮ ಏನು ಅಂತಂದರೆ, ಪೂಜ್ಯ ಮಲ್ಲಿಕಾರ್ಜುನ ಶ್ರೀಗಳವರ ಒಂದು ಸಂಕಲ್ಪ, ಆ ಸಂಕಲ್ಪದಂತೆ ಈಗಿನ ಪ್ರಸ್ತುತ ಮಠಾಧೀಶರಿಗೆ ಬೆಳ್ಳಿಯ ತುಲಾಭಾರ ಕಾರ್ಯಕ್ರಮ ಮಾಡುವಂಥದ್ದು ಕೂಡ ಇಲ್ಲಿ ಎಲ್ಲ ಭಕ್ತರು ಇವತ್ತು ತಮ್ಮ ಸ್ವ ಇಚ್ಛೆಯಿಂದ ಎಲ್ಲ ಭಕ್ತರು ಕೂಡಿಕೊಂಡು ಇವತ್ತು ಶ್ರೀ ವೀರಸಿದ್ದೇಶ್ವರರಿಗೆ ಬೆಳ್ಳಿಯ ತುಲಾಭಾರವನ್ನು ಕೂಡ ನಿನ್ನೆ ಬಹಳ ವೈಭವದಿಂದ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಾದ ನಂತರ ಇವತ್ತು ನಂದೀಸರಿ ರಾಜ್ಯ ಪ್ರಶಸ್ತಿ, ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಈ ಒಂದು ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ವೃತ್ತಿ, ಬೇರೆ ಬೇರೆ ರಂಗದಲ್ಲಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಸಾಧನೆ ಮಾಡಿರುವಂಥ ಪ್ರಗತಿಪರ ಸಾಧಕರನ್ನು ಗುರುತಿಸಿ ಅವರಿಗೆ ಶ್ರೀಮಠದ ವತಿಯಿಂದ ನಂದೀಸರಿ ಅನ್ನುವಂತಹ ಒಂದು ಅವರಿಗೆ ಇನ್ನಷ್ಟು ಸಾಧನೆಯಲ್ಲಿ ಇನ್ನಷ್ಟು ಅವರ ವೃತ್ತಿ, ಅವರ ರಂಗದಲ್ಲಿ ಗುರುತಿಸ್ಕೊಳ್ಬೇಕಂತ ತಿಳ್ಕೊಂಡು ಆ ಒಂದು ಪ್ರಶಸ್ತಿಯನ್ನು ಕೂಡ ಶ್ರೀಮಠದಿಂದ ಅವರಿಗೆ ಕೊಟ್ಟು ಅವರಿಗೆ ಆತ್ಮಸ್ಥೈರ್ಯವನ್ನು, ಅವರಿಗೆ ಇನ್ನಷ್ಟು ಬಲವನ್ನು ಹೆಚ್ಚಿಸುವಂಥ ಕಾರ್ಯಕ್ರಮವನ್ನು ಕೂಡ ಶ್ರೀಮಠದ ಪೂಜೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಏನು ಅಂತಂದರೆ, ಈ ಭಾಗದೊಳಗೆ ಈ ನಂದಿ ಮಠ ಅನ್ನುವಂಥದ್ದು ಭಕ್ತರಿಗೆ ಯಾವುದೇ ಕಷ್ಟ ಬರಲಿ, ಏನೇ ಒಂದು ಅವರ ತಾಪತ್ರಯ ಬರಲಿ, ತೊಂದರೆ ಬರಲಿ, ಆ ಕಷ್ಟವನ್ನು ಇವತ್ತು ವೀರಸಿದ್ದೇಶ್ವರರ ಒಂದು ಗದ್ದುಗೆಯಲ್ಲಿ ತಮ್ಮ ಸಂಕಲ್ಪವನ್ನು ಮಾಡಿಕೊಂಡು ಇಲ್ಲಿ ಪ್ರತಿ ಅಮಾವಾಸ್ಯೆ ಬಂದರೆ ಅವರ ಬಂದಿರತಕ್ಕಂತಹ ಕಷ್ಟ ಸಂಪೂರ್ಣವಾಗಿ ಅವರಿಗೆ ತೊಂದರೆಯಾಗಿ ವೀರಸಿದ್ದೇಶ್ವರ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗ್ತಾರೆ. ಈ ಪ್ರತಿ ಅಮಾವಾಸ್ಯೆ ಕೂಡ ಇಲ್ಲಿ ಕನಿಷ್ಠ ಏನಿಲ್ಲ ಅಂತಂದರೂ 5,000 to 6,000 ಜನ ಭಕ್ತಾದಿಗಳು ಬಂದು ಇಲ್ಲಿ ಗುರು ವೀರಸಿದ್ದೇಶ್ವರಿಗೆ ನಡ್ಕೊಳ್ತಾ ಇದ್ದಾರೆ. ಇಲ್ಲೊಂದು ಭಕ್ತಿಯ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಶ್ರದ್ಧಾ ಉಳ್ಳಂಥ ಕ್ಷೇತ್ರ ಇದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ಇವತ್ತು ವೀರಸಿದ್ದೇಶ್ವರರ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರ ಇನ್ನಷ್ಟು ಹೀಗೆ ಉತ್ತರೋತ್ತರವಾಗಿ ಬೆಳೀತದೆ ಅನ್ನುವಂಥ ವಿಚಾರವನ್ನು ನಾವು ಇವತ್ತು ಸ್ಪಷ್ಟಪಡಿಸಿ ಎಲ್ಲ ಭಕ್ತಾದಿಗಳಿಗೆ ವೀರಸಿದ್ದೇಶ್ವರ ಕೃಪೆ ನಿರಂತರವಾಗಿರಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಗ್ರಾಮದ ನಂದಿ ಮಠದ ಜಾತ್ರಾ ಮಹೋತ್ಸವ ಅಂಗವಾಗಿ 76ನೇ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ನಮ್ಮ ಒಡವಡಿಗೆ ಗ್ರಾಮದಲ್ಲಿ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಸಹಸ್ರಾರು ಈ ಮಠಕ್ಕೆ ಆಗಮಿಸುತ್ತಿದ್ದಾರೆ. ಉದಾಹರಣೆ ಅಂದರೆ ಮಹಾರಾಷ್ಟ್ರದವರು, ಉದಾಹರಣೆ ಅಂದರೆ ಆಂಧ್ರದವರು, ಎಲ್ಲ 3-4 ರಾಜ್ಯದವರು ಈ ನಮ್ಮ ನಂದಿಮಠ ಗ್ರಾಮಕ್ಕೆ ಆಗಮಿಸುತ್ತಾರೆ. ಜಾತ್ರೆ ಅದ್ಧೂರವಾಗಿ ನಡೀತದೆ. ಜಾತ್ರೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಜರುಗುತ್ತವೆ. ಅದೇ ತೆರನಾಗಿ ನಮ್ಮ ಮಠದ ಇತಿಹಾಸ ಹೇಳಬೇಕಾದ್ರೆ ನಮ್ಮ ಮಠದಲ್ಲಿ ದೇವಿನ ಒಂದು ಅದ್ಭುತವಾದ ನಮ್ಮ ಗುರುಗಳು ಹಲವಾರು ಮಂದಿಗೆ ದೇವಗಳನ್ನು ಭೂತ ಕಾಡುತ್ತದೆ. ಅಂಥ ಭೂತಗಳನ್ನು ಹೋಗಲಾಡಿಸುವುದಕ್ಕೆ ನಮ್ಮ ಶ್ರೀ ಗುರು ವೀರಸಿದ್ದೇಶ್ವರರು ನಂದಿ ಮಠದವರು ಬಿಡಿಸ್ತಾ ಇದ್ದಾರೆ. ಹಾಗೆ ಮತ್ತೊಮ್ಮೆ ಹೇಳಬೇಕಾದ್ರೆ ಇವತ್ತಿನ ಮಕ್ಕಳಾಲಾರದವರು ಈ ಮಠಕ್ಕೆ ನಡ್ಕೊಂಡು ಮಕ್ಕಳನ್ನು ಪಡೆದುಕೊಂಡವರು 3,600 ಫಲಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮಗೆ ಸಾಕಷ್ಟು ಮುತ್ಯರು ಕೂಡ ನಾವು ಒಡನಾಟವಾಗಿ ಇರುವುದರಿಂದ ನಮಗೆ ಬಹಳ ಅವರು ಈ ಮಠದ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಈ ಸುತ್ತಮುತ್ತಲಿನ ಭಕ್ತಾದಿಗಳಲ್ಲಿ ಕೇಳುವುದೇನೆಂದರೆ, ನೀವು ಎಷ್ಟು ಈ ಮಠಕ್ಕೆ ಆಗಮಿಸಿ ಭಕ್ತಿಯಿಂದ ಸೇವೆ ಪಡೆಯುತ್ತೀರಿ ಅಂಥ ಪುಣ್ಯವಂತರು ನೀವು ಅಂತ ನಮ್ಮ ಗುರು ವೀರಸಿದ್ದೇಶ್ವರ ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲ ಭಕ್ತಾದಿಗಳು ನಾಳೆಗೆ ಜಾತ್ರಾ ಮಹೋತ್ಸವ, ತೇರ ರಥೋತ್ಸವ, ಪುರವಂತರ ಆಟಗಳು, ಆಮೇಲೆ ಅಗ್ನಿಕುಂಡ, ಹಲವಾರು ಕಾರ್ಯಕ್ರಮಗಳು ಇರುತ್ತವೆ.
ಎಲ್ಲರೂ ಸುತ್ತಮುತ್ತಲ ಗ್ರಾಮದವರು ಈ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಜಾತ್ರೆಯಲ್ಲಿ ಯಶಸ್ವಿ ನಡೆಸಿಕೊಡ್ತೀರಿ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ನನ್ನ ಹೆಸರು ವಿದ್ಯಾನಂದ ಸಂಗಪ್ಪ ಹುಲ್ಸೂರ್, ಬಸವ ಕಾಯಕ ರತ್ನ ಪ್ರಶಸ್ತಿ ವಿಜೇತರು ಒಡವಡಿಗೆ. ಗುರು ವೀರಸಿದ್ಧ ಶಿವಯೋಗಿಗಳ 76ನೇ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ 4ನೇ ಪುಣ್ಯತಿಥಿಯ ಅಂಗವಾಗಿ ಸಂಭ್ರಮ ಸಡಗರದ ಜಾತ್ರೆ ನಮ್ಮೂರಿನಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ. ಸುಮಾರು 5 ದಿನಗಳವರೆಗೆ ವಿವಿಧ ಕಾರ್ಯಕ್ರಮಗಳು, ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳು ನಡೀತಾ ಇವೆ. ಹಾಗೆ ಆರೋಗ್ಯ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಮ್ಯಾರಥಾನ್ ಓಟ, ಅಯ್ಯಾಚಾರ ಮತ್ತು ಪ್ರತಿದಿನ ಹೋಮ ಹವನ ಎಲ್ಲ ಕಾರ್ಯಕ್ರಮಗಳು ಪ್ರತಿದಿನ ನಿರಂತರವಾಗಿ ನಡೀತಾ ಇವೆ. ಹಾಗೆ 5 ದಿನಗಳವರೆಗೆ ನಿರಂತರ ದಾಸೋಹ ಕೂಡ ನಡೀತಾ ಇದೆ. 5ನೇ ದಿನಕ್ಕೆ ರಥೋತ್ಸವ ಜರುಗುವಕ್ಕಿಂತಲೂ ಪೂರ್ವದಲ್ಲಿ ಈ ಒಂದು ನಂದಿ ಮಠದಲ್ಲಿ ಸೇವೆ ಮಾಡಿದಂಥ ಭಕ್ತರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಜೊತೆಗೆ ನಂದಿ ಮಠದ ನಂದಿಸಿರಿ ಅನ್ನುವಂಥ ರಾಜ್ಯ ಪ್ರಶಸ್ತಿಗೆ ಪುರಸ್ಕೃತರಾದಂಥ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಎಲ್ಲ ಮಹಾನುಭಾವರಿಗೆ ಒಂದು ಉನ್ನತವಾದಂಥ ಶರಣರ ಆಶೀರ್ವಾದದ ಒಂದು ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತೇವೆ. ಹಾಗೆ ಇಲ್ಲಿ ಬಂದಂಥ ಭಕ್ತಾದಿಗಳು ಯಾರೂ ಕೂಡ ಒಂದು ದುಃಖಿತರಾಗಿ ಹೋಗಿಲ್ಲ. ದುಃಖಿತರಾಗಿ ಬಂದವರು ಇಲ್ಲಿ ತಮ್ಮ ಒಂದು ಸುಖವನ್ನು ಅನುಭವಿಸಿ, ಅಂದರೆ ಯಾವುದೇ ಒಂದು ಇದರೊಳಗೆ ದುಃಖ ಅನುಭವಿಸ್ತಾ ಇದ್ದರೆ ಇಲ್ಲಿ ಬಂದು ದೇವರ ದರ್ಶನ ಪಡೆದ ಮೇಲೆ ಅವರು ಏನಾಗ್ತಾರಂತಂದ್ರೆ ಪುನೀತರಾಗ್ತಾರೆ. ಅವರ ಜೀವನ ಪಾವನ ಆಗ್ಯದ. ಸಾಕಷ್ಟು ಪವಾಡಗಳು ಕೂಡ ಇಲ್ಲಿ ಜರುಗ್ಯವ. ಮತ್ತು ಇಲ್ಲಿ ದೆವ್ವ ಬಿಡಿಸುವಂಥ ಒಂದು ವಿಶೇಷವಾದಂಥ ಕ್ಷೇತ್ರ ಇದು. ಯಾವುದೇ ಒಂದು ಹಳೆಯ 10 ವರ್ಷ 20 ವರ್ಷದ ಒಂದು ಮಾಟ ಮಂತ್ರ ದೆವ್ವ ಏನೇ ಇದ್ದರೂ ಕೂಡ ಇಲ್ಲಿ ಬಂದು ದೇವರ ದರ್ಶನ ಪಡ್ಕೊಂಡು ಕೇವಲ ನಿಂಬೆಹಣ್ಣು, ಕರಿದಾರ, ಬೂದಿ ಇವಿಷ್ಟನ್ನು ಈ 3ಗಳಿಂದ ಇವರೇನು ನಮ್ಮ ಪರಮ ಪೂಜ್ಯ ವೀರಸಿದ್ಧ ಮಹಾಸ್ವಾಮಿಗಳು ಅವರ ಆಶೀರ್ವಾದದಿಂದ ಎಲ್ಲವೂ ಕೂಡ ಪಾವನ ಆಗ್ತದೆ. ಎಲ್ಲ ಭಕ್ತರು ಕೂಡ ಇಲ್ಲಿ ಸಾವಿರಾರು, ಮೊದಲು ಕೇವಲ ಒಂದು 100 ಜನ ಬರ್ತಿದ್ರು ಅಮಾವಾಸ್ಯೆಗೊಮ್ಮೆ, ಈಗ ಸುಮಾರು 6000 ಜನ ಆಗೈತಿ. ಅಂದ್ರೆ ಭಕ್ತರ ಕಾಮಧೇನು ಕಲ್ಪವೃಕ್ಷ ನಂದಿ ಮಠ ಒಡವಡಿಗೆ ಅಂತ ನಾ ಹೇಳ್ಬೋದು. ಎಲ್ಲರೂ ಬನ್ನಿ, ಈ ಒಂದು ಪವಿತ್ರ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ, ಪುನೀತರಾಗಿ ತಾವೆಲ್ಲ ಜಾತ್ರೆಗೆ ಬರ್ತೀರಿ ಅಂತ ಮತ್ತೊಮ್ಮೆ ಹೇಳ್ತಾ ಧನ್ಯವಾದಗಳು. ನಾನು ಡಾಕ್ಟರ್ IS ಕುಂಬಾರ್ ಅಂತೇಳಿ ಬೆಳಗಾವದಲ್ಲಿ ಪ್ರೊಫೆಸರಾಗಿ ರಿಟೈರ್ಡ್ ಆಗಿದ್ದು ಇಲ್ಲೇ ಹೆಬ್ಬಾಳದವರು. ಅನೇಕ ವರ್ಷಗಳಿಂದ ನಾನು ಈ ಮಠದಲ್ಲಿ ಸಂಪರ್ಕವನ್ನು ಹೊಂದಿದ್ದೇನೆ. ಗುರುಗಳು ನಮ್ಮ ಹೆಬ್ಬಾಳ ಗ್ರಾಮಕ್ಕೆ ಬಂದು ಅನೇಕ ಕಾರ್ಯಕ್ರಮದಲ್ಲಿ ಬಂದು ಎಲ್ಲ ನಮ್ಮ ಜನರನ್ನು, ಭಕ್ತರನ್ನು ಸಂತೈಸಿ ಅವರೊಂದು ಭಕ್ತಿ ಮಾರ್ಗವನ್ನು ತೋರಿಸಿ ಹೋಗೋದನ್ನು ನಾನು ನೋಡ್ತಾ ಇದ್ದೀನಿ. ಎಲ್ಲರೂ ಯಾವುದೇ ಕಾರ್ಯಕ್ರಮ ಇಲ್ಲಿ ಮಠದಲ್ಲಿ ಆಯ್ತು ಅಂತಂದರೆ ನಮ್ಮ 3 ಜನರು ಎಲ್ಲರೂ ಪ್ರತಿಯೊಂದು ಇಲ್ಲಿ ಬಂದು ಭಾಗವಹಿಸಿ ಗುರುಗಳ ಆಶೀರ್ವಾದ, ಮಠದ ಆಶೀರ್ವಾದವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಅಂತಂದರೆ ಈಗ ಕಾರ್ಯಕ್ರಮಗಳೆಲ್ಲ ನಾನು ಮೊದಲು ನೋಡಿದೆ ಅಂತಂದ್ರೆ ಎಲ್ಲ ಕ್ಷೇತ್ರದಲ್ಲಿ ರಂಗದಲ್ಲಿ ಅನೇಕ ಪ್ರತಿಭಾವಂತರ ಆ ಕ್ಷೇತ್ರದಲ್ಲಿ ಅವರು ತಮ್ಮ ಸಾಧನೆಯನ್ನು ನಡೆಸಿದಾರಲ್ಲ, ಅದಕ್ಕೆ ಗುರುಗಳು ಅವರನ್ನು ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಒಂದು ಸನ್ಮಾನ ಮಾಡಿ ಕಳಿಸೋದ್ರಿಂದ ಆ ಕ್ಷೇತ್ರದಲ್ಲಿ ಮತ್ತಷ್ಟು ಅವರು ಉನ್ನತ ರೀತಿಯಲ್ಲಿ ಜನಸೇವೆ ಮಾಡೋಕ್ಕೆ ಅವರಿಗೆ ಅನುಕೂಲ ಆಗ್ತದೆ, ಶಕ್ತಿ ಬರ್ತದೆ. ಇದು ವಿಶೇಷವಾದಂಥ ಈ ಮಠದ ಒಂದು ವಿಶೇಷವಾದಂಥ ಒಂದು ನಾನು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಹಿಂಗೆ ಮುಂದೆ ಅಂದರೆ ಸಮಾಜದಲ್ಲಿ ಒಂದು ಒಳ್ಳೆಯ ನಾಗರಿಕರು. ಎಷ್ಟು ವರ್ಷಗಳಿಂದ ನಡೀತಾ ಇದ್ದೀರಿ ಮಠಕ್ಕೆ? ಸುಮಾರು ಒಂದು 30 ವರ್ಷದಿಂದ ನಾನು ಗುರುಗಳನ್ನು ಪರಿಚಯ ಆಗಿದ್ದ ಎಲ್ಲ ನಮ್ಮೂರಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಗುರುಗಳು 30 ವರ್ಷಗಳಲ್ಲಿ ಮಠ ಅಪ್ಪಗಳು ಸಹಿತ ನಾನು ಪರಿಚಯ ಇದ್ದರು. 30 ವರ್ಷಗಳನ್ನು ನಡ್ಕೊತಾ ಇದ್ದೀರ. ನೀವು ನಡ್ಕೊಂಡಿದ್ದ ಮಠದಿಂದ ಏನು ಅನುಭವ ಆಗಿದೆ? ಧಾರ್ಮಿಕವಾದಂಥ ಒಂದು ವಾತಾವರಣ ಏನು ನಿರ್ಮಾಣ ಮಾಡಬೇಕಾಗ್ತದೆ. ಯಾವುದೇ ಒಂದು ಪಾರ್ಟಿ ಇಲ್ಲ ಅಥವಾ ರಾಜಕೀಯ ಇಲ್ಲ ಅಂದರೆ ಧರ್ಮದಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡುವ ಆ ಕಾರ್ಯಕ್ರಮ ಈ ಮಠದಿಂದ ಆಗ್ತಾಯಿದೆ. ಅದಕ್ಕೆ ನಮಗೆ ಸಂತೋಷ. ಅದಕ್ಕೆ ಇವತ್ತಿನ ದಿವಸ ವಿಶೇಷವಾಗಿ ನಾವು ಭಾಗವಹಿಸಿ ಗುರುಗಳ ಆಶೀರ್ವಾದ ನಾವು